ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನನ್ನ ಚಾನಲ್ಗೆ ಯಾರಾದ್ರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಆರಾಮಾಗಿ ಆಫೀಸಿಂದ ಬಂದು 3 ಗಂಟೆ 3:30ಗೆಲ್ಲ ಬಂದುಬಿಡ್ತೀನಿ ಮನೆಗೆ. ಸೊ ಹಂಗಾಗಿ ಆರಾಮಾಗಿ ಸ್ವಲ್ಪ ರೆಸ್ಟ್ ಮಾಡ್ಬೋದು. ಸೊ ರೆಸ್ಟ್ ಎಲ್ಲ ಆದಮೇಲೆ ಈವ್ನಿಂಗು ನನಗೆ ಏನಂತ ಇತ್ತು ಅಂತಂದರೆ, ಮನೇಲೆಲ್ಲ ಕೆಲಸ ಮುಗಿಸ್ಬಿಟ್ಟು ಸಂಜೆ ಟೈಮು ದೀಪ ಹಚ್ಚೋ ಟೈಮ್ಗೆ ನಾನು ಮನೇಲೇ ಇರ್ತಾ ಇರಲಿಲ್ಲ. 6 ಗಂಟೆ 6:30 ಆಗೋಗೋದು ಮನೆಗೆ ಬರೋಷ್ಟೊತ್ತಿಗೆ. ಅವಾಗ ಟೈಮೇ ಸಿಗ್ತಾ ಇರಲಿಲ್ಲ. ಸೊ ಇವಾಗ ನನಗೆ ಖುಷಿ ಆಗ್ತಿದೆ. ಸಂಜೆ 6 ಗಂಟೆ ಅಷ್ಟೊತ್ತಿಗೆ ಮನೆ ಕಸ ಎಲ್ಲ ಗುಡಿಸಿ ನೀಟಾಗಿ ಮಕ್ಳಿಗೆ ಏನಾದರೂ ಸ್ನ್ಯಾಕ್ಸ್ ಆದರೂ ಮಾಡಿಕೊಟ್ಟು ಅದಾದಮೇಲೆ ದೀಪ ಎಲ್ಲ ಬೆಳಗಿ ಅದ ನಂತರ ಅಡುಗೆಗಳನ್ನ ಮಾಡ್ಕೊಳ್ಳೋದು ಒಂದು ರೀತಿ ಖುಷಿ ಕೊಡ್ತಾಯಿದೆ. ಸೊ ಬದಲಾದ ರುಟೀನ್ ಅಂತಲೇ ಹೇಳ್ಬೋದು. ಸೊ ತುಂಬಾ ಡಿಫ್ರೆಂಟ್ ಆಗಿದೆ ಇವಾಗ ರುಟೀನು. ಮೊದಲಿಗಿಂತನೂ ನೈಟಲ್ಲೇ ಊಟ ಅಡುಗೆನೂ ಎಲ್ಲನೂ ಮಾಡ್ಕೋಬೋದು. ತುಂಬ ಟೈಮ್ ಇರುತ್ತಲ್ವ. ಸೊ ಹಂಗಾಗಿ ಏನು ಬೇಕೋ ಅದು ನೀಟಾಗಿ ಅಡುಗೆ ಮಾಡ್ಕೊಂಡು ಇವಾಗ ಊಟನ ಮಾಡ್ಬೋದು. ಮುಂಚೆ ಎಲ್ಲ ಬ್ಯುಸಿ ಟೈಮೇ ಇರ್ತಾ ಇರಲಿಲ್ಲ ಅಂತಂದ್ಬಿಟ್ಟು ಬೇಗ ಏನೋ ಒಂದು ಟೈಮ್ಗೆ ಆಗೋದು ಏನೋ ಒಂದು ಮಾಡಿಕೊಂಡು ಸುಮ್ಮನಿರ್ತಿದ್ವಿ. ಸೊ ಈಗ ಹೇಗೋ ಟೈಮ್ ಇದೆಯಲ್ಲ ಅಂಥೇಳಿ ಏನಾದರೂ ಒಂದು ಮಾಡ್ಕೊಳ್ಳೋದು. ಇವಾಗ ನಾನು ಸೊಪ್ಪು ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಮೊದಲಿಗೆ ದಂಟು ಸೊಪ್ಪು ಹಾಗೆಯೇ ಎಲ್ಲ ಪಾಲಕ್ ಸೊಪ್ಪು ಸ್ವಲ್ಪ ಬೇಯಿಸ್ಕೊಂಡು ಅದನ್ನು ಮಿಕ್ಸಿ ಮಾಡ್ಕೊಂಡು ಒಗ್ಗರಣೆ ಹಾಕ್ಕೊಳ್ಳೋದು ಅಷ್ಟೇ. ಅಂದರೆ ಸ್ವಲ್ಪ ಅದಕ್ಕೆ ಈರುಳ್ಳಿ ಅದೆಲ್ಲ ಹಾಕಿ ಮಾಡಿದ್ದೆ. ನಾರ್ಮಲಾಗಿ ಎಲ್ಲರ ಮನೇಲಿ ಹೇಗೆ ಸೊಪ್ಪು ಸಾರು ಮಾಡ್ತೀವೋ ಅದೇ ಥರನೇ. ಹಾಗೆಯೇ ಇಲ್ಲಿ ರೇಷನ್ ಅಕ್ಕಿನ ನೆನೆಸ್ತಾ ಇದ್ದೀನಿ. ಯಾಕೆಂದರೆ ಇಡ್ಲಿ ಮತ್ತು ದೋಸೆ ಮಾಡ್ಕೊಳ್ಳೋ ಅಂಥೇಳಿ. ನಾರ್ಮಲಾಗಿ ಯಾವಾಗಲೂ ನಾನು 3 ಲೋಟ ಅಂದರೆ 6 ಲೋಟ ಹಾಕ್ತಿದ್ದೆ. ಸೊ 6 ಲೋಟ ಹಾಕಿ 2 ಲೋಟ ಉದ್ದಿನಬೇಳೆ ಹಾಕ್ತಿದ್ದೆ, ಕರೆಕ್ಟಾಗಿ ಆಗ್ತಿತ್ತು. ಈ ಸಲ ನಾನು 9 ಲೋಟ ಹಾಕಿದ್ದೀನಿ. ಯಾಕಂದರೆ ನಾನು 6 ಲೋಟ ಹಾಕ್ಬೇಕಾದ್ರೆ 1 ಟೈಮ್ ಇಡ್ಲಿ 2 ಟೈಮ್ ದೋಸೆ ಅಷ್ಟೇ ಹಾಕ್ತಾಯಿದ್ದಿದ್ದು ನಮ್ಮ ಮನೇಲಿ. ಸೊ ಆವಾಗ ಅಕ್ಕಿ ಕೂಡ ಇರ್ತಾ ಇರಲಿಲ್ಲ ಅಲ್ವಾ. ಸೊ ಹಾಗಾಗಿ ಇವಾಗ ಹೆಂಗೂ ಅಕ್ಕಿ ಇದೆ, ಇನ್ನೊಂದು ಟೈಮ್ಗೆ ಎಕ್ಸ್ಟ್ರಾ ಮಾಡ್ಕೊಳ್ಳೋಣ ಅಂಥೇಳಿ 9 ಲೋಟ ಹಾಕಿದ್ದೀನಿ. ಸೊ ಇದರಲ್ಲಿ 9 ಲೋಟ ಅಕ್ಕಿ, 3 ಲೋಟ ಉದ್ದಿನಬೇಳೆ, 1 ಲೋಟ ಅವಲಕ್ಕಿ. ಸೊ ಇಷ್ಟನ್ನು ಹಾಕಿಬಿಟ್ಟು ಒಂದು ಸ್ಪೂನ್ಗಾಗೋಷ್ಟು ಮೆಂತ್ಯ ಕಾಳನ್ನು ಹಾಕಿದ್ದೀನಿ. ಇಷ್ಟನ್ನೇ ಹಾಕೋದು ಫ್ರೆಂಡ್ಸ್. ಇಷ್ಟಕ್ಕೇನೆ ನೀವು ಅದಕ್ಕೆ ಸೋಡಾ ಕೂಡ ಮಿಕ್ಸ್ ಮಾಡೋದು ಬೇಡ. ಅಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ, ಅಷ್ಟು ಚೆನ್ನಾಗಿ ಇಡ್ಲಿ ದೋಸೆಗಳು ಬರುತ್ತೆ. ಸೊ ನೋಡಿ, ಈಗ ಉದ್ದಿನಬೇಳೆ ಕೂಡ ಹಾಕೋತಾ ಇದ್ದೀನಿ. ಸೊ ಇದೇ ಪ್ರಪೋರ್ಷನ್ನ ಫಾಲೋ ಮಾಡಿದ್ರೆ ಖಂಡಿತ ಕರೆಕ್ಟಾಗಿ ಇಡ್ಲಿ ದೋಸೆಗಳು ಬರುತ್ತೆ, ಸಾಫ್ಟಾಗಿಯೇ. ಸೊ ದೋಸೆನೂ ಅಷ್ಟೇ ಪರ್ಫೆಕ್ಟಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಸೊ ದೋಸೆ ಯಾವಾಗಲೂ ಗೂಡಾಗಿ ಬರುತ್ತಲ್ವ. ಸೊ ಆ ಥರ ಬಂದರೆ ದೋಸೆ ತುಂಬ ಚೆನ್ನಾಗಾಗಿದೆ ಅಂತ ಅರ್ಥ. ಸೊ ಇಷ್ಟನ್ನೇ ಹಾಕೋದು, ಇದಕ್ಕೆ ಇನ್ನೇನು ಎಕ್ಸ್ಟ್ರಾ ನಾನು ಆ್ಯಡ್ ಮಾಡೋದಿಲ್ಲ. ಇಷ್ಟನ್ನು ಎಲ್ಲ ಒಟ್ಟೊಟ್ಟಿಗೆ ನೆನೆಸಿರ್ತೀನಿ. ಯಾವುದನ್ನು ಸಪ್ರೇಟಾಗಿ ಉದ್ದಿನಬೇಳೆ ಸಪ್ರೇಟು, ಅಕ್ಕಿ ಸಪ್ರೇಟು ಈ ರೀತಿ ಏನೂ ನೆನೆಸೋದಿಲ್ಲ. ಎಲ್ಲನೂ ಒಟ್ಟಿಗೆ ನೀಟಾಗಿ ತೊಳೆದ್ಬಿಟ್ಟು ಒಂದು 4-5 ಸಲ ತೊಳಿತೀನಿ. ಚೆನ್ನಾಗಿ ತೊಳೆದುಬಿಟ್ಟು ಆಮೇಲೆ ನೆನೆಸ್ಬಿಡ್ತೀನಿ. ಸೊ ನೆನೆಸೋದಂದರೆ ಬೆಳಗ್ಗೆ ನಾನು ಆಫೀಸ್ಗೆ ಹೋಗೋದಕ್ಕಿಂತ ಮುಂಚೆ ನೆನೆಸಿಟ್ಬಿಟ್ಟಿರ್ತೀನಿ. ಸಂಜೆ ಆಫೀಸಿಂದ ಬಂದ ಮೇಲೆ ಆಮೇಲೆ ನಾನು ಒಂದು 4 ಗಂಟೆ ಹಂಗೆ ಹೋಗಿ ಮಿಷಿನ್ಗೆ ಹಾಕಿಸ್ಕೊಂಡು ಬಂದರೆ ಸಾಕು. ನೋಡಿ, ಈ ರೀತಿ ಚೆನ್ನಾಗಿ ಉಬ್ಬಿದೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ. ನಾನು ಆ ಪಾತ್ರೆಲಿ ಏನು ಹಾಕಿದ್ದೆ ಅದಕ್ಕಿಂತ ಮೇಲೆ ಬಂದುಬಿಟ್ಟಿದೆ, ಅಷ್ಟು ಚೆನ್ನಾಗಿ ಉಕ್ಕಿದೆ. ಈ ರೀತಿ ಚೆನ್ನಾಗಿ ಉಬ್ಬಿ ಬಂದರೆ ದೋಸೆ ಆಗಲಿ ಇಡ್ಲಿ ಆಗಲಿ ತುಂಬ ಚೆನ್ನಾಗಿ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತೇಳಿ. ನಾನು ನನಗೆ ಗೊತ್ತಿತ್ತು ಈ ಥರ ಉಕ್ಕಿ ಬರುತ್ತೆ ಅದು ಅಂತ ಹೇಳ್ಬಿಟ್ಟು. ಹಾಗಾಗಿ ಕೆಳಗಡೆ ಒಂದು ಟಬ್ ಇಟ್ಟಿದ್ದೆ. ಸೊ ಟಬ್ ಇಟ್ಬಿಟ್ಟು ಅದರೊಳಗಡೆ ಈ ಒಂದು ಹಿಟ್ಟನ್ನು ಇಟ್ಟಿದ್ದೆ. ಯಾಕಂದರೆ ಉಬ್ಬಿ ಮತ್ತು ಚೆಲ್ಲೋಗಬಾರ್ದು ಅಂತ ಹೇಳ್ಬಿಟ್ಟು. ಸೊ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ. ಇನ್ನೊಂದು ಸ್ವಲ್ಪ ದೊಡ್ಡ ಪಾತ್ರೆಯಲ್ಲೇ ಹಾಕಬೇಕಾಗಿತ್ತು. ನಾನು ಇದನ್ನು ಮಿಷಿನ್ಗೆ ಎತ್ಕೊಂಡು ಹೋದಾಗ ಅವ್ರಿಗೆ ಕೇಳ್ತಾಯಿದ್ರು, ಏನು ಹೋಟೆಲ್ ಏನಾದರೂ ಇಡ್ತಾಯಿದ್ದೀರಾ, ಇಷ್ಟೊಂದು ರೂಪಿಸ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ಆವಾಗ ಹೇಳಿದೆ, ಇಲ್ಲ ಇನ್ನೊಂದು ಟೈಮ್ ಎಕ್ಸ್ಟ್ರಾ ಆಗುತ್ತೆ ಅಂಥೇಳಿ. ಯಾಕಂದರೆ ನಮ್ಮ ಮನೇಲಿ ದೋಸೆ ಅಂತಂದರೆ ಇಷ್ಟಪಡ್ತಾರೆ. ವಾರ ಪೂರ್ತಿ ದೋಸೆನೇ ಮಾಡಿ, ನೈಟಲ್ಲಿ ವಾರ ಪೂರ್ತಿ ದೋಸೆ ಮಾಡಿಕೊಟ್ರು ದೋಸೆ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ಸ್ವಲ್ಪ ಎಕ್ಸ್ಟ್ರಾನೇ ಇರಲಿ ಅಂತ ಹೇಳಿ ನಾನು ಮಾಡಿದ್ದೆ. ಬಟ್ ಇದು ಕೂಡ ನನಗೆ ಒಂದು 3 ದಿನ ನೈಟಲ್ಲಿ ಮಾಡ್ಕೊಳ್ಳೋ ಥರ ಆಯಿತು. ಯಾಕಂದರೆ ಸೆಟ್ ದೋಸೆ ಎಲ್ಲ ಒಂದು ದಿವಸ ಸೆಟ್ ದೋಸೆ, ಒಂದು ದಿವಸ ಖಾಲಿ ದೋಸೆ ಈ ರೀತಿ ಎಲ್ಲ ಮಾಡ್ತೀವಲ್ಲ. ಸೊ ಕರೆಕ್ಟಾಗಿಯೇ ಆಯಿತು ಅಂತ ಹೇಳ್ಬೋದು.
ಹಾಗೆಯೇ ರೇಷನ್ ಕಾರ್ಡ್ ಬಗ್ಗೆ ಕೇಳ್ತಾಯಿದ್ರಿ. ಸೊ ರೇಷನ್ ಕಾರ್ಡ್ಗೆ ನೀವು ದುಡ್ಡು ಕೊಟ್ಟು ಮಾಡಿಸ್ಕೊಂಡ್ರಾ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ರೇಷನ್ ಕಾರ್ಡ್ಗೆ ದುಡ್ಡೆಲ್ಲ ಏನೋ ಕೊಟ್ಟು ಮಾಡಿಸ್ಕೊಂಡಿಲ್ಲ. ಹೋದ ವರ್ಷ ಜನವರಿ ಮಂತಲ್ಲಿ ಅಪ್ಲೈ ಮಾಡಿದ್ದು. ಈ ವರ್ಷ 1 ವರ್ಷ ಆದಮೇಲೆ ಇವಾಗ ನಮಗೆ ರೇಷನ್ ಕಾರ್ಡ್ ಬಂದು ಅಂದರೆ ವೆರಿಫಿಕೇಷನ್ಗೆಲ್ಲ ಬಂದಿದ್ದರು ಮನೆ ಹತ್ರನೇ. ಸೊ ವೆರಿಫಿಕೇಷನ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಒಂದು 15 ಡೇಸ್ ಏನೋ ಆಯಿತು. ಅದಾದಮೇಲೆ ನಮಗೆ ಮತ್ತೆ ಅವರೇ ಕಾಲ್ ಮಾಡಿದರು, ಈ ಥರ ಬನ್ನಿ ತಮ್ಮದೆಲ್ಲ ಅಂದರೆ ರೇಷನ್ ಕಾರ್ಡ್ ಕೊಡ್ತೀವಿ ಅಂತ ಹೇಳಿ. ಅದಾದಮೇಲೆ ಹೋಗಿ ನಾವು ರೇಷನ್ ಕಾರ್ಡನ್ನ ಕಲೆಕ್ಟ್ ಮಾಡ್ಕೊಂಡ್ವಿ. ಸೊ ಈಗ ಹೊಸದಾಗಿ ಕೂಡ ರೇಷನ್ ಕಾರ್ಡ್ ಬಿಟ್ಟಿದ್ದಾರೆ. ಇನ್ನು ಏಪ್ರಿಲ್ 1ಇಂದ ಅದು ಸ್ಟಾರ್ಟ್ ಆಗುತ್ತಂತೆ. ಅಷ್ಟರೊಳಗಡೆ ನೀವು ನಿಮ್ಮ ಡಾಕ್ಯುಮೆಂಟ್ಸ್ನೆಲ್ಲ ರೆಡಿ ಮಾಡಿಕೊಂಡು ಹೋಗಿ. ಎಲ್ಲೆಲ್ಲಿ ಕೊಡ್ತಾರೆ ಅಂದರೆ ಸಿಟಿಯಲ್ಲಾಗಿದ್ದರೆ ಬ್ಯಾಂಗ್ಳೂರ್ 1 BBMP ಆಫೀಸ್ ಈ ರೀತಿಯಲ್ಲಿ ಸಿಗುತ್ತೆ. ನೀವು ಹಳ್ಳಿಗಳ ಕಡೆ ಇದ್ದೀರಾ ಅಂದರೆ ಗ್ರಾಮ 1 ಪಂಚಾಯತಿ ಆಫೀಸು ಈ ಥರದ್ರಲ್ಲಿ ನೀವು ಹೋಗಿ ಅಪ್ಲೈನ ಮಾಡ್ಬೋದು. ಫ್ಯಾಮಿಲಿ ಡೀಟೇಲ್ಸ್ ಮೇನ್ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಬಂದುಬಿಟ್ಟು ಇನ್ಕಮ್ ಸರ್ಟಿಫಿಕೇಟ್ ಬೇಕು, ಹಾಗೆಯೇ ಆಧಾರ್ ಕಾರ್ಡು, ಇವೆರಡು ಡಾಕ್ಯುಮೆಂಟ್ ಇದ್ದರೆ ಸಾಕು. ಹಾಗೆಯೇ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರ್ಯಾರ ಹೆಸರನ್ನ ಸೇರಿಸ್ಬೇಕು ಎಲ್ಲರನ್ನೂ ಕರ್ಕೊಂಡೋಗಿ ಅಲ್ಲಿ ಅಪ್ಲೈ ಮಾಡಿದ್ರೆ ಆಯಿತು, ನಿಮಗೆ ರೇಷನ್ ಕಾರ್ಡ್ ಬರುತ್ತೆ. ಸೊ ನೋಡಿದ್ರಲ್ಲ ಇಡ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಮೈ ಆಲ್ ಟೈಮ್ ಫೇವ್ರೆಟ್ ಇಡ್ಲಿ. ಸೊ ಇಡ್ಲಿ ಎಲ್ಲ ಚೆನ್ನಾಗಿ ಬಂದಿದೆ. ಸ್ವಲ್ಪ ಬಿಸಿಯೆಲ್ಲ ಎತ್ತಿಬಿಟ್ಟೆ ಬೇಗ, ಯಾಕಂದರೆ ಟಿಫನ್ಗೆ ಹಾಕ್ಕೊಡ್ಬೇಕಿತ್ತು ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಬೇಗ ಮಾಡ್ತಿದ್ದೆ ಬೆಳಗ್ಗೆ ಟೈಮಲ್ಲಿ. ಸೊ ಬೆಳಗ್ಗೆ ಮಾತ್ರ ಒಂದು ಸ್ವಲ್ಪ ಬ್ಯುಸಿ ಆಗ್ತಿದೆ, ಬಟ್ ಈವ್ನಿಂಗ್ ಒಂದು ಸ್ವಲ್ಪ ಫ್ರೀ ಆಗಿರ್ತೀನಿ, ಅದು ಒಂದು ಖುಷಿ. 2 ಥರ ಚಟ್ನಿ ಮಾಡಿದ್ದೆ, ಒಂದು ಕಡಲೆಬೀಜ ಚಟ್ನಿ, ಇನ್ನೊಂದು ಟೊಮೆಟೊ ಚಟ್ನಿ. ಸೊ 2 ಕೂಡ ಇಡ್ಲಿಗೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ಫ್ರೆಂಡ್ಸ್, ಹಾಗೆಯೇ ದೇವ್ರ ಸಾಮಾನೆಲ್ಲ ತೊಳಿಬೇಕಾಗಿತ್ತು. ಯಾವಾಗ ತೊಳಿತೀರಾ ಅಂತೆಲ್ಲನೂ ಕೇಳ್ತಾಯಿದ್ರಿ, ಎಷ್ಟು ದಿನಕ್ಕೊಮ್ಮೆ ತೊಳಿತೀರಾ ಅಂತ ಹೇಳ್ಬಿಟ್ಟು. ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡೋದು 15 ದಿನಕ್ಕೆ ಒಂದು ಸಲ. ಸೊ 15 ದಿನಕ್ಕೆ ಕೆಲವ್ರು ಏನು ಮಾಡ್ತಾರೆ ಅಂದರೆ ಹುಣ್ಣಿಮೆಗೆ ಇಟ್ಕೋತಾರೆ, ಅಥವಾ ಅಮಾವಾಸ್ಯೆಗೆ ಇಟ್ಕೋತಾರೆ. ಈ ಅಮಾವಾಸ್ಯೆ ತೊಳೆದ್ರೆ ನೆಕ್ಸ್ಟ್ ಅಮಾವಾಸ್ಯೆಗೆ ಅಂತ ಇಟ್ಕೋತಾರೆ, ಇಲ್ಲಾಂದರೆ ಹುಣ್ಣಿಮೆಗೆ ಅಮಾವಾಸ್ಯೆಗೆ ಚೇಂಜ್ ಮಾಡ್ತಾರೆ. ಬಟ್ ನಾನು ಆ ಥರದ್ದು ಏನೂ ಇಟ್ಕೊಂಡಿಲ್ಲ. ನಾನು ಶುಕ್ರವಾರನೇ ವಾರ ಮಾಡೋದ್ರಿಂದ ಶುಕ್ರವಾರ 2 ಶುಕ್ರವಾರ ಕಂಟಿನ್ಯೂಸ್ ಅಂದರೆ 15 ದಿನಕ್ಕೆ ಒಂದು ಸಲ ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆನ ಮಾಡ್ತೀನಿ. ಡೈಲಿ ಕ್ಲೀನ್ ಮಾಡಲ್ಲ ಅಂತಲ್ಲ. ಸೊ ಡೈಲಿ ಇಟ್ಟಿರೋ ಹೂನೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡ್ಕೋತೀವಿ. ಬಟ್ ಈ ರೀತಿ ದೇವ್ರ ಸಾಮಾನೆಲ್ಲ ತೊಳೆಯೋದು ಬಂದುಬಿಟ್ಟು 15 ದಿನಕ್ಕೊಮ್ಮೆ ನೀಟಾಗಿ ವಾಶ್ ಮಾಡ್ಕೊಳ್ತೀನಿ. ಸೊ ವಾಶ್ ಮಾಡಿ ಇಡೋದ್ರಿಂದ 15 ದಿನ ಆದ್ರೂ ಇದೇನು ಶೈನಿಂಗ್ ಹೋಗೋದಿಲ್ಲ, ಚೆನ್ನಾಗೇ ಇರುತ್ತೆ. ನಿಂಬೆಹಣ್ಣು ಮತ್ತು ಸಬೀನ 2 ಯೂಸ್ ಮಾಡೋದು ನಾನು. ಇವತ್ತು ಪೀತಾಂಬರಿ ಸ್ವಲ್ಪ ಇತ್ತು ಅಂತೇಳಿ ಅದನ್ನು ಕೂಡ ತೊಗೊಂಡಿದ್ದೆ. ಬಟ್ ನಿಂಬೆಹಣ್ಣು ಸಬೀನ 2 ಸಾಕು, ನೀಟಾಗಿ ಆಗುತ್ತೆ. 2 ಚೆನ್ನಾಗಿ ಉಜ್ಜಿಬಿಟ್ಟು ಆಮೇಲೆ ತೊಳೆದಾದ್ಮೇಲೆ ಒಂದು ಕಾಟನ್ ಬಟ್ಟೆಯಿಂದ ನೀಟಾಗಿ ನೀರಿಲ್ದಂಗೆ ಒರೆಸಿಟ್ಟಿಟ್ಬಿಟ್ರೆ 15 ದಿನ ಆದರೂ ಕೂಡ ಹಂಗೆ ಇರುತ್ತೆ ಶೈನಿಂಗಾಗಿ. ತುಂಬ ಅದು ಒರೆಸ್ದಿರ ಹಂಗೆ ಇಟ್ಬಿಟ್ರೆ ಏನಾಗುತ್ತೆ ಅಂದರೆ ಮಚ್ಚೆ ಥರ ಬರುತ್ತೆ. ಸೊ ನನಗೆ ಅದೇ ಇಷ್ಟ ಫ್ರೆಂಡ್ಸ್. ಏನಂತಂದರೆ ಮನೇಲಿ ಸಂಜೆ ಟೈಮು ಇರಬೇಕು, ಮನೇಲಿ ಸಂಜೆ ಟೈಮ್ ಇದ್ದು ಮನೇಲಿ ದೀಪನ ಬೆಳಗಿಸ್ಬೇಕು, ಅದೇ ಒಳ್ಳೇದಲ್ವ. ಅದಕ್ಕೋಸ್ಕರನೇ ಇವಾಗ ನೋಡಿ ಆ ದೇವರೇ ನನಗೆ ಆ ಥರ ನಾನೇನು ಅಂದ್ಕೊಂಡಿದ್ನಲ್ವ. ಸೊ ಸಂಜೆ ಟೈಮ್ ಅಟ್ಲೀಸ್ಟ್ ಮನೇಲಿದ್ದು ಪೂಜೆ ಮಾಡೋಕ್ಕಾಗ್ತಿಲ್ವಲ್ಲ ಅಂತ ಅಂದ್ಕೊತಾ ಇದ್ದೆ. ಸೊ ಇವಾಗ ಸಂಜೆ ಟೈಮು ಮನೇಲಿದ್ದು ಪೂಜೆ ಮಾಡೋ ಥರ ಆಗ್ತಿದೆ. ಸೊ ಕೆಲವೊಂದು ಸಲ ಏನಾಗುತ್ತೆ ಅಂತಂದರೆ, ಸೊ ಅಂದ್ಕೊಂಡಂಗೆಲ್ಲ ಜೀವನ ಇರೋದಿಲ್ಲ. ನಾವೇ ಒಂದು ಅಂದ್ಕೊಂಡಿರ್ತೀವಿ, ಅದೇ ಒಂದಾಗುತ್ತೆ. ಆದರೆ ಯಾವುದಕ್ಕೂ ಏನೇ ಬಂದರೂ ಜೀವನದಲ್ಲಿ ಎದುರಿಸಿ ನಿಲ್ಲಬೇಕು ಅಷ್ಟೇನೆ. ಅದನ್ನೆಲ್ಲ ಎದುರಿಸ್ಕೊಂಡು ನಮ್ಮದು, ಸೊ ನಾವೇನೇ ಪಾಪ ಕರ್ಮಗಳು ಮಾಡಿದರೂ ಕೂಡ, ನಾವೇನೇ ತಪ್ಪು ಮಾಡಿದರೂ ಕೂಡ ಅದೆಲ್ಲ ದೇವ್ರ ಹತ್ರ ಲೆಕ್ಕ ಇದ್ದೇ ಇರುತ್ತೆ. ನಾವು ಮಾಡೋ ಕರ್ಮಾನುಸಾರ ನಮಗೆ ಫಲಗಳನ್ನ ಕೊಟ್ಟೇ ಕೊಡ್ತಾನೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೊ ಮಚ್.